ವೇದ ಏನು ಇಷ್ಟೊಂದು ಸಂತೋಷವಾಗಿದ್ಯಾ? ನಿನಗೆ ಕೆಲಸ ಸಿಕ್ತಾ? ಮತ್ತೆ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದೀಯಾ? ಅಂಕಲ್, ಡಾನ್ ದೇವರಾಜ್ ಕಡಿಯವರು ನನ್ನ ಕಿಡ್ನಾಪ್ ಮಾಡಕ್ ಬಂದಿದ್ರು. ಬಂದೆ ಇನ್ನೇನೋ ಕಾರಲ್ಲಿ ತುಂಬಬೇಕು. ಅಷ್ಟರಲ್ಲಿ ಸುಬ್ಬ ಜೇಮ್ಸ್ ಬಾಂಡ್ ತರ ಬಂದು ಅವ್ರಿಗೆ ಡಿಶ್ ಸ್ಟೋರಿ ಅರ್ಥ ಆಯ್ತು. ಡಿಸ್ಕೋ ಅಂತ ಇದ್ದಾಳೆ. FM ರೇಡಿಯೋ, ನೀನ್ ಇಷ್ಟು ರೈಲ್ ಬಿಟ್ರೆ ನಾವು ನಂಬೇಕಾ? ಹೇಗ ಇತ್ತೀಚೆಗೆ ನಿನಗೆ ಪಡವಲಕಾಯ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅನಿಸ್ತದೆ, ಅದಕ್ಕೆ ನೀನ್ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರೋದು. ಅವ್ನ್ ಫೈಟ್ ಮಾಡಿದ ರೀತಿ ನೋಡಿ ನನ್ ಮೈಯೆಲ್ಲ ಜುಮ್ ಅನ್ಬಿಟ್ಟು. ನಿಜವಾದ ಹೀರೋ ಅಂದ್ರೆ ಅವನೇ. ಕಾಪಾಡಿದ ಹೀರೋ ಅಂದ್ರೆ ನೀನೇ ಕಣೋ. ಸುಬ್ಬ, ನೀನ್ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರು ನನ್ ಚಿಂದಿ ಚಿತ್ರಾನ್ನ ಆಗ್ಬಿಡ್ತಿತ್ತು. ನಿನ್ಗೆ ಅಷ್ಟೊಂದು ಶಕ್ತಿ ಇದೆಯೇನೋ? ನನ್ನ ತಮ್ಮನ ಏನ್ ಅನ್ಕೊಂಡಿದ್ಯಾ ನಾಗವಲ್ಲಿ? ಹನುಮ ಶಕ್ತಿ ಇದೆ. ಮೂತಿ ಏನೋ ಹಾಗೆ ಇದೆ, ಶಕ್ತಿ ಇದೆಯಂತಿಲ್ಲ. ಸಾರಿ ಅಣ್ಣ, ಸ್ವಲ್ಪ ಎಡವಟ್ ಆಗೋಯ್ತು. ಆ ಬಾಂಡ್ ಕಿರಿಕ್ ಜಾಸ್ತಿ ಆಯ್ತು. ಒಂದು ಅವ್ನು ಸಾಯ್ಬೇಕು, ಇಲ್ಲ ನಾವು ಊರು ಬಿಡ್ಬೇಕು. ನಾವು ಊರ್ ಬಿಡೋದು ಬೇಡ ಅಣ್ಣ. ಏಯ್, ಒಂದು ಹುಡುಗಿನ ಕಿಡ್ನಾಪ್ ಮಾಡೋ ಯೋಗ್ಯತೆ ಅಲ್ಲ ಅಂದ್ಮೇಲೆ ಇನ್ನೇನ ಮಾಡ್ತೀರಾ? ನಾವು ಆ ಹುಡುಗಿನ ಕಿಡ್ನಾಪ್ ಮಾಡಂತಾನೆ ಹೋದ್ವಿ, ಇನ್ನೇನ್ ಅವಳು ನೆತ್ತಾಕೊಂಡ್ ಬರ್ಬೇಕು. ಅಷ್ಟರಲ್ಲಿ ಆ ಬಾಂಡ್ ಎಲ್ಲಿದ್ನೋ ಏನೋ ಅಣ್ಣ ಬಂದು ಹೆಂಗ ಹೊಡೆದಾಗ್ಬಿಟ್ಟ. ಈಸಿ ಆಗೋಯ್ತು. ಹೋಗ್ತೀರಾ ಅವನ ಹತ್ರ ಒದೆ ತಿನ್ಕೊಂಡ್ ಬರ್ತೀರಾ? ಆಚೆ ಆಗಲ್ವ ನಿಮ್ಗೆ? ಅವ್ನು ತುಂಬಾ ಸ್ಟ್ರಾಂಗ್ ಅಣ್ಣ, ಯಾವ ಟೈಮಲ್ಲಿ ಹೇಗ್ ಬರ್ತಾನೆ ಅಂತ ಗೊತ್ತಾಗಲ್ಲ ಅಣ್ಣ. ದಿಟ್ಟ ಪ್ರತ್ಯಕ್ಷ ಆಗ್ಬಿಡ್ತಾನೆ. ನಿಮ್ಮಂತ ನೆಟ್ಕೊಂಡು ಪ್ರಯೋಜನ ಇಲ್ಲ ಕಂಡ್ರು. ಈ ಕೆಲ್ಸಕ್ಕೆ ನಾನೇ ಹೋಗ್ಬೇಕಾಗಿತ್ತು. ಅಣ್ಣ, ಗಿವ್ ಮಿ ಒಂದೇ ಒಂದ್ ಈ ಸರಿ ಅವಳನ್ನ ಗ್ಯಾರಂಟಿ ಎತ್ತಾಕೊಂಬತ್ತೀವಣ್ಣ. ನಿಮ್ಗೆ ಈಗಾರ ನನ್ ಮಾಲ್ ಪ್ರೀತಿ ಬಂತ? ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಮಾಲಿಗೋನ್ರಿ ಆರಾಮಾಗಿ ಸಿನಿಮಾನ ಏನ್ ಬೇಗ ಅದನ್ನೆಲ್ಲ ತಗೊಂಡ್ಬರೋಣ. ಅಯ್ಯೋ, ತುಂಬಾ ಹಿಡ್ಕೊಳ್ಳೋ ನನ್ ಕೈನ. ನಾಗವಲ್ಲಿ ಅದು ನಂಗೆ ವೇದ ಸುಬ್ಬು ಅಲ್ವಾ? ಯಾರು ಕಿಡ್ನಾಪ್ ಮಾಡ್ತಿದ್ದಾರೆ ಕಡೆ? ಯಾಕೆ ಮೇಡಮ್ ಇಷ್ಟೊಂದು ಗಾಬರಿ? ಈಗ ತಾನೇ ರೌಡಿ ಕಡೆಯವರು ನಿನ್ನನ್ನು ಕಿಡ್ನಾಪ್ ಮಾಡ್ಲಿಲ್ವಾ? ನನ್ನನ್ನು ಕಿಡ್ನಾಪ್ ಮಾಡೋ ರೋಡಿಗಳು ಯಾರಿದಾರ್ರಿ? ನನ್ ಕುಳ್ಳ ಏಜೆಂಟ್ 000. ಮತ್ತೆ ವೇದ ಜೊತೆ ಹೋಗಿದ್ದು ನನ್ನ ತಮ್ಮ ಸುಬ್ಬು ಇರ್ಬೇಕು. ಸರ್, ಅದೇನಾಯ್ತು ಅಂತಂದ್ರೆ ಇಷ್ಟ ಆಯ್ತು ಸರ್. ಆ ದೇವರಾಜ್ ಗ್ಯಾಂಗ್ನವ್ರೆ ನಿಮ್ ಹುಡುಗರನ್ನ ಕಿಡ್ನಾಪ್ ಮಾಡಿರ್ಬೇಕು. ಆ ಗ್ಯಾಂಗ್ನವ್ರು ಎಲ್ಲಿದೆ, ಏನ್ ಮಾಡ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರಂತ ಎಲ್ಲ ನನಗ್ ಗೊತ್ತು. ನಿಮ್ ಹುಡುಗರನ್ನ ಸೇಫ್ ಆಗಿ ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ನೀವು ನನ್ ಜೊತೆ ಬನ್ನಿ. ನಾನು ಬೋನ್ ಪುಡಿ ಮಾಡ್ತಾ ಇದ್ದೆ, ನಿನ್ನ ಜೀವನಕ್ಕೆ ಅಡ್ಡ ಬಂದು ತೊಂದರೆ ಕೊಡ್ತಾ ಇದ್ದಲ್ಲ, ನಿನ್ನ ಉಳಿಸ್ಬಾರ್ದು. ಆದ್ರೆ ಇಷ್ಟು ಬೇಗ ನಿನ್ನ ಮುಗಿಸಿದ್ರೆ ಮಜಾ ಬರಲ್ಲ. ಭೀಮಾ ಅಣ್ಣ, ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಕ್ಲಬ್ ಡ್ಯಾನ್ಸರ್ನ ಕರೆಸ್ರು. ಆಯ್ತಣ್ಣ. ಏನೋಣ ಇದು, ನೀನು ಅವ್ರು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಅಣ್ಣ, ಅವ್ರು ನಮ್ ಕಡೆಯವ್ರಲ್ಲ, ಬಾಂಡ್ ಕಡೆಯವರು. ಮತ್ತೆ ಹಿಡೀರ ಅವ್ರನ್ನ. ಈ ಡಾನ್ ದೇವರಾಜ್ ಜೊತೆ ನಾಟಕ ಆಡ್ತೀರಾ? ನೀವು ಕಣ್ಣಲ್ಲೇ ಸ್ಕೆಚ್ ಹಾಕಿದ್ರೆ ನಾನು ಗನ್ನಲ್ಲೇ ಸ್ಕೆಚ್ ಹಾಕಿ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ. ಕೇಳ್ಕೊಂಡವ್ರ ಅವ್ರನ್ನ. ಡಾನ್ ದೇವರಾಜ, ನಿನ್ನ ಸಲ್ಲಲ್ಲಿ ನೋಡ್ಕೋತೀನಿ. ಹೋಗ, ಮುಖ ನೋಡ್ತೀವಿ. ಹೋಗ. ಏನ್ರಿ ಸರ, ನಾ ಇಬ್ರು ಒಂದ ತರ ಅದೇವಲ್ಲ? ಅದಕ್ಕೆಪ್ಪ ಇಷ್ಟೆಲ್ಲ ಆಗಿದ್ದು. ಅಷ್ಟೇ ಅಲ್ಲ, ನನ್ನನ್ನ ನೀನು ಅಂತ ತಿಳ್ಕೊಂಡು ಪ್ರೀತಿಸಕ್ ಶುರು ಮಾಡಿದ್ಲು. ನಾನ್ ಬಾಂಡು. ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ಹೊಸ ಹೊಸ ಹುಡುಗಿಯರು ಸಿಗ್ತಾ ಇರ್ತಾರೆ. ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೊಬ್ಳು ಸಿಗ್ತಾಳೆ. ಹಂಗಂದ್ರು ವೇದವ್ರನ್ನ ನೀನೇ ಮದುವೆ ಆಗೋ.